ಮಕ್ಕಳ ಅನ್ನಕ್ಕೂ ಕನ್ನ ಹಾಕಿದಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಯಾರು ಅನಾಥ ಮಕ್ಕಳಿದ್ದಾರೆ, ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಇಡೀ ಕುಟುಂಬವನ್ನು ಕಳ್ಕೊಂಡಿದ್ದಾರೆ, ಮತ್ತು ಕೆಲವರು ಕಾರಣಾಂತರದಿಂದ ಜೈಲು, ತಂದೆ ತಾಯಿ ಇಬ್ಬರೂ ಕೂಡ ಜೈಲಲ್ಲಿ ಇದ್ದಾರೆ. ಆ ಥರದ 18 ವರ್ಷದ ಒಳಗಡೆ ಇರುವಂಥ ಮಕ್ಕಳು, ಕೆಲವು ಮಕ್ಕಳನ್ನೆಲ್ಲ ಬೀದಿಯಲ್ಲಿ ಬಿಟ್ಟು ಹೋಗಿರ್ತಾರೆ. ಈ ಥರದ ಮಕ್ಕಳನ್ನು ಸಲವು ಮಾಡೋದಕ್ಕೋಸ್ಕರನೇ ಮತ್ತು ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರನೂ ಅನುದಾನವನ್ನು ಕೊಡ್ತೈತೆ, ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಆ ರೀತಿಯಾದಂಥ 26,334 ಅನಾಥ ಮಕ್ಕಳು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಇವರಿಗೆ ಪ್ರತಿ ತಿಂಗಳೂ ಕೂಡ ಅವರ ಪಾಲನೆ ಪೋಷಣೆ ಮಾಡೋಕ್ಕೆ ಸರ್ಕಾರದ ವತಿಯಿಂದ 4,000 ರೂಪಾಯಿ ಅನುದಾನ ಕೊಡಬೇಕು. ಪ್ರತಿ ತಿಂಗಳು 4,000 ರೂಪಾಯಿ. ಆ 4,000 ರೂಪಾಯಿನಲ್ಲೇ ಅವರು ಅದನ್ನು ದಿನಕ್ಕೆ ಡಿವೈಡ್ ಮಾಡಿಕೊಂಡು ದಿನ ಅನ್ನವನ್ನು ತಿಂತಾರೆ. ದಿನ ಅವ್ರಿಗೇನೋ ಒಂದು 10 ರೂಪಾಯೋ 15 ರೂಪಾಯೋ ಬರ್ಬೋದು, 10 ರೂಪಾಯಿನೋ ಬರ್ಬೋದು, 10 ರೂಪಾಯೋ 15 ರೂಪಾಯೋ ಬರ್ಬೋದು. ಆ 10 ರೂಪಾಯಲ್ಲಿ ಅವರು ಅದಕ್ಕೆ ಊಟ ಮಾಡುವಂಥದ್ದಕ್ಕೆ, ಮಲಗೋ ಬಟ್ಟೆ ತಗೊಳಕ್ಕೆ ಇದು ಅವಕಾಶ ಇರುವಂಥದ್ದು. ಇದನ್ನು ರಾಜ್ಯ ಸರ್ಕಾರ ಇವ್ರಿಗೆ ಮೋಜು ಮಸ್ತಿ ಮಾಡೋಕ್ಕೆ ಫಾರಿನ್ ಟೂರು, ಫ್ಲೈಟು, ಅದು ಆ ಬೆಳೆಗಳನ್ನು ನೋಡೋಕ್ಕೆ. ಆಸ್ಟ್ರೇಲಿಯಾದಲ್ಲ, ಅದು ಯಾವ ಬೆಳೆ ಬೆಳೀತಾರೋ ಗೊತ್ತಿಲ್ಲ, ಅಲ್ಲಿ ಯಾವಾಗೂ ಐಸ್ ತುಂಬ್ಕೊಂಡಿರ್ತತೆ. ನ್ಯೂಜಿಲೆಂಡಲ್ಲಿ ಅನ್ನ ಜಾಸ್ತಿಯಾಗಿ ಫಾರಿನ್ ಟೂರ್ ಮಾಡ್ತಾವ್ರೆ ಅವರೆಲ್ಲ. ಇಲ್ಲ, ಅನ್ನ ಇಲ್ಲದೆ ಬಡ ಮಕ್ಕಳು 23,334 ಬಡ ಮಕ್ಕಳಿಗೆ ಕಳೆದ 7 ತಿಂಗಳಿಂದ ಸುಮಾರು 75 ಕೋಟಿ ರೂಪಾಯಿ ಹಣ, 75 ಕೋಟಿ ರೂಪಾಯಿ ಹಣವನ್ನು 7 ತಿಂಗಳಿಂದ ಕೊಟ್ಟಿಲ್ಲ. ಪ್ರತಿದಿನ ಅವರ 10-15 ರೂಪಾಯಿದಲ್ಲಿ ಊಟ ಮಾಡಬೇಕು. 7 ತಿಂಗಳಿಂದ ಹಣ ಕೊಟ್ಟಿಲ್ಲ ಅವರು. ನಾಚಿಕೆ ಆಗಬೇಕಲ್ಲ ಸರ್ಕಾರಕ್ಕೆ. ನಾವು ಬಡವರ ಪರ ಅಂತಾರಲ್ಲ, ಈ ಅನಾಥ ಮಕ್ಕಳಿಗೆ ಇಟ್ಟಂಥ ಹಣ ಎಲ್ಲೋಯ್ತು? ಯಾರ ಜೋಬಿಗೋಯ್ತು? ಯಾಕೆ ಹಣ ಬಿಡುಗಡೆ ಮಾಡಿಲ್ಲ? ನಾವು ಕರ್ನಾಟಕದಲ್ಲಿ ಒಬ್ಬ ಮಕ್ಕಳನ್ನು ಹಸುವಿನಿಂದ ಸಾಯಬಾರ್ದು ಅಂತೇಳಿ ಎಲ್ಲ ಸರ್ಕಾರಗಳು ಪ್ರತಿಜ್ಞೆ ಮಾಡಿದೆ. ಈ ಸರ್ಕಾರ ಈ ಬಡ ಮಕ್ಕಳಿಗೆ 7 ತಿಂಗಳಿಂದ ಅನ್ನ ಕೊಡದೆ ಅವರ ಉಪವಾಸದಿಂದ ಸಾಯುವಂಥ ಪರಿಸ್ಥಿತಿಗೆ ಈ ಸರ್ಕಾರ ತಂದಿದೆ. 7 ತಿಂಗಳಿಂದ ಸಂಬಳ ಕೊಟ್ಟಿಲ್ಲಲ್ಲ ಅವ್ರಿಗೆ, ಅನುದಾನ, ಮಾಸಾಶನ. ಯಾರು ಕಾರಣ ಇದಕ್ಕೆ? ಆ ಮಂತ್ರಿಗೆ ರಾಜೀನಾಮೆ ಕೊಡು ಅಂತ ಕೇಳ್ತೀರಾ ನೀವು? ಮುಖ್ಯಮಂತ್ರಿಗಳು ಯಾಕೆ ಕೊಟ್ಟಿಲ್ಲ? ಅಲ್ಲಿ ನೋಡಿದ್ರೆ ಗೃಹಲಕ್ಷ್ಮಿ ಹಣ 5,000 ಕೋಟಿ ರೂಪಾಯಿ ನಾಮ ಹಾಕ್ಬಿಟ್ಟಿದ್ದೀರಾ ಫೆಬ್ರವರಿ ಮಾರ್ಚ್ ತಿಂಗಳದ್ದು. ಅನ್ನಭಾಗ್ಯ ಅದು 750 ಕೋಟಿ ರೂಪಾಯಿ ಅನ್ನಭಾಗ್ಯದು 1 ತಿಂಗಳು ನಾಮ ಹಾಕ್ಬಿಟ್ಟಿದ್ದೀರಾ. ಅಂದರೆ ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಇಲ್ಲ. ಬೀದಿ ಬಿಕಾರಿಗಳ ಹಣವನ್ನು ನುಂಗಿದಂಥ ಸರ್ಕಾರ ಇದು. ಬೀದಿ ಬಿಕಾರಿಗಳು, ಪಾಪ ಅನಾಥ ಮಕ್ಕಳು, ಆ ಬೀದಿ ಬಿಕಾರಿಗಳ ಹಣವನ್ನು ನುಂಗಿರೋ ಅಂಥ ಸರ್ಕಾರ ಇದು. ಬಡ್ಜೆಟ್ ಮಾಡ್ತಾರಂತೆ, ಏನೋ ಜನಪರ ಬಡ್ಜೆಟ್. ಇಲ್ಲಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಬಡ್ಜೆಟ್ ಒಂದು ಕೇಡು ನಿಮಗೆ. ಕಳೆದ ಬಾರಿ ಬಡ್ಜೆಟಲ್ಲಿ ಯೋಚನೆ ಮಾಡಿರೋ ಯೋಜನೆಗಳನ್ನೇ ಜಾರಿಗೆ ತಂದಿಲ್ಲ. ಇವೆಲ್ಲ ಬಡ್ಜೆಟಲ್ಲಿ ಇರೋವಂಥ ಹಣ ಇದು. ಯಾಕೆ ಕೊಟ್ಟಿಲ್ಲ? ಇವೆಲ್ಲನೂ ಕೂಡ ಹಿಂದುಳಿದ ಜಿಲ್ಲೆಯಲ್ಲೇ ಅತಿ ಇರುವಂಥದ್ದು. ಬಳ್ಳಾರಿ ಇರ್ಬೋದು, ಚಿತ್ರದುರ್ಗ, ಧಾರವಾಡ, ಕೊಪ್ಪಳ, ಮೈಸೂರು, ಇಲ್ಲೇ ಜಾಸ್ತಿ ಮಕ್ಕಳಿರುವಂಥದ್ದು.
ಕೊಪ್ಪಳದಲ್ಲೇ 2220 ಇದ್ದಾರೆ, ಬರೀ ಕೊಪ್ಪಳ ಒಂದರಲ್ಲೇ 2000 ಇದೆ. ಬಳ್ಳಾರಿಯಲ್ಲಿ 1059 ಜನ ಇದ್ದಾರೆ. ಧಾರವಾಡದಲ್ಲಿ 2653 ಹೈಯೆಸ್ಟು. ಅಂದರೆ ಹಿಂದುಳಿದ ಜಿಲ್ಲೆಯಲ್ಲಿ ಇರ್ತಕ್ಕಂಥವರ ಸಂಖ್ಯೆ ಜಾಸ್ತಿ. ಅನಾಥ ಮಕ್ಕಳು ಇವತ್ತು ಹಣವನ್ನು ಬಿಡುಗಡೆ ಮಾಡದೆ ಮೋಸ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನನಗನ್ಸ್ತೈತೆ ಈ ಸರ್ಕಾರ ಪಾಪರಾಗಿರೋಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನೂ ಇಲ್ಲ ಅಂತ ನನಗನ್ಸ್ತೈತೆ.